ಏನ್ ಸಮಯ ಹೆಂಗಿದೆ ರಾಜಕೀಯ? ಅಯ್ಯ ಅದನ್ನ ಮಾತಾಡಿ ಬಾಯಿ ಹೊಲ್ಸ್ ಮಾಡ್ಕೊಳ್ಳೋದಕ್ಕಿಂತ ಸುಮ್ನೆ ಇರೋದು ಒಳ್ಳೇದು. ಅಪ್ಪನ್ ಕೊಟ್ಟಿದ್ ಮಾತಾಡಿದ್ರಿ. ನಮ್ಮ ದೇಶದ ಭವಿಷ್ಯ ಇರೋದು ನಮ್ ರಾಜಕೀಯದ ಕೈಲಲ್ವಾ ಸರ್? ರೀ ಹೊಟ್ಟೆಗೆ ಅನ್ನ ತಿನ್ನೋ ಬಾಯಲ್ಲಿ ಇನ್ನೇನೋ ತಿನ್ನೋ ಮಾತ್ ಯಾಕ್ರಿ? ಹೆಂಗಪ್ಪ ಬಾಳೆಹಣ್ಣು? 150. 150 ಅಷ್ಟ್ ಹೇಳಕ್ಕಾಗತ್ತಾ? 150 ಪೈಸೆ. ಒಂದ್ ಕೊಡು, ಕಿತ್ಕೊಳ್ಳಿ. ನಾವೇ ಕಿತ್ಕೋಬೇಕಾ? ಆನಂದವಾಗಿ. ಬಂದಿದೆ ನನ್ ಫೇವ್ರೆಟ್ ಫುಡ್. ಎಷ್ಟದು? 150. ಅಷ್ಟ್ ಹೇಳಕ್ಕಾಗತ್ತಾ? 1.5 ರೂಪಾಯಿ. ಹಂಗಾರ ಒಂದ್ ಕೊಡು. ತಗೊಳ್ಳಿ. ಅರೆ ಟೀ ಬೇರೆ ಕಾಯಿಸ್ತಾ ಇದೀಯಾ? ನೆನ್ನೆಯಿಂದ ಕಾಯಿಸ್ತಾ ಇದ್ದೀನಿ. ಹಂಗಾರ ಅದೊಂದು ಕೊಡು. ಒಳ್ಳೇದಾಯ್ತು. ಬಾಳೆಹಣ್ಣು, ಟೀ, ಬನ್ನು ಚೆನ್ನಾಗಿರುತ್ತಾ ಸರ್? ಇದನ್ನೇನಾದ್ರೂ ನಾನ್ ತಿಂದ್ರೆ ನಿನಗೆ ಉರಿ ಆಗುತ್ತಾ ಅಥವಾ ಬೇಜಾರಾಗುತ್ತಾ? ಹೊಟ್ಟೆ ಉರಿ ಮಾತಿಗೆ ನನ್ಗೇನ್ ಬೇಜಾರಿಲ್ಲ ಸರ್. ಮುಚ್ಕೊಂಡು ನಿಂತ್ಕೊಳ್ಳಯ್ಯ, ಅಂಗಡಿ ಬರೋ ಗಿರಾಕಿನೆಲ್ಲ ಹಾಳು ಮಾಡ್ತಾನೆ. ಮೊದ್ಲೇ ಹೇಳಿದ್ರೆ ಸುಮ್ನೆ ನಿಂತ್ಕೋತಿದ್ನಾ? ಈಗ್ಲೂ ಅದನ್ನೇ ಹೇಳ್ತಾ ಇದೀನಿ, ಮುಚ್ಕೊಳ್ಳಿ ನಿಮ್ದು. ತಗೊಳ್ಳಿ. ಇದೇನಣ್ಣ? ಯಾವ್ದಣ್ಣ ಇದು? ಯಾಕೋ ತಿನ್ನ ಮೂಡೆಲ್ಲ ಹೊತ್ತು. ಅದಿರ್ಲಿ, ಬಹಳ ದಿನದಿಂದ ನಿಮ್ಮನ್ನ ಒಂದು ಕೇಳಬೇಕು ಅಂತ. ಏನು? ನೀವೆಲ್ಲಿ ಕೆಲಸ ಮಾಡೋದು? ಲೆದರ್ ಫ್ಯಾಕ್ಟ್ರಿಲಿ ನಮ್ ಬ್ರದರ್ ಜೊತೆ ಪಾರ್ಟ್ನರ್ ಆಗಿದ್ದೀನಿ. ಲೆದರ್ ಬ್ರದರ್? ಅದ್ರ ಬಗ್ಗೆ ಡೋಂಟ್ ಬಾದರ್. ತುಂಬಾ ಥ್ಯಾಂಕ್ಸ್. ಚೆನ್ನಾಗಿತ್ತಾ? ಬರ್ಲಾ? ಕಾಸು ಕೊಟ್ನಲ್ಲ. ಯಾವಾಗ? ಅಯ್ಯೋ ರಾಮ, ಬಾಳೆಹಣ್ಣು ಬನ್ನು 3 ರೂಪಾಯಿ ತಾನೆ? ಹೌದೌದು. ಟೀ ಎಷ್ಟು? 3 ರೂಪಾಯಿ. 100 ಅಲ್ಲ, 3. ನಾನು ವಾಪಸ್ ಕೊಟ್ಟಲ್ಲ ಬಾಳೆಹಣ್ಣು ಬನ್ನು, ಅದು 3 ರೂಪಾಯಿ ತಾನೆ? ಹೌದು. ನಿನ್ ಟೀ ದುಡ್ಡು ಕೊಟ್ಟಂಗಾಯ್ತಲ್ಲ. ಅದೇಂಗೆ? ನಿನ್ ಟೀ ರೇಟು 3 ರೂಪಾಯಿ, ನನ್ ಬಾಳೆಹಣ್ಣು ಬನ್ನು ರೇಟು 3 ರೂಪಾಯಿ. ಅಲ್ಲಿಗೆ ಸೋರಾಯ್ತಲ್ಲ. ಬಾಳೆಹಣ್ಣು ಬನ್ನು ನಂದಲ್ವಣ್ಣ? ಯಾವನಿಲ್ಲ ಅಂತ ಹೇಳಿದ್ದು ಸರ್? ಬನ್ನು ಬಾಳೆಹಣ್ಣು 3 ರೂಪಾಯಿ ಸರ್. ನಿನ್ ಟೀ ದುಡ್ಡು ಎಷ್ಟು? 3 ರೂಪಾಯಿ ಅಲ್ವಾ? ಬನ್ನು ಬಾಳೆಹಣ್ಣು ದುಡ್ಡು 3 ರೂಪಾಯಿ ವಾಪಸ್ ಕೊಟ್ಬಿಟ್ನಲ್ಲ. ಸತ್ಯ ದುಡ್ಡು? ಅಯ್ಯೋ ದಾಂದಿ ದಾನ್ಕೆ ಸ್ವಲ್ಪ ಕದೆ. ಅಲ್ಲ ಸರ್, ಬನ್ನು ಬಾಳೆಹಣ್ಣು 3 ರೂಪಾಯಿ ಟೀ. ಅಯ್ಯೋ ಅದ್ರ ದಿದಕ್ಕೆ ಇದ್ರ ಅದಕ್ಕೆ 2 3 6 6 3 18 18 3 74 24 3 ಹಾಕು. ಸಾಕು, ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಸರ್. ನಿಮ್ ಎಕ್ರ ತಗೊಂಡು ನನಗೆ ಬುದ್ಧಿ ಬರೋ ತನಕ ಹೊಡೆದು ಬಿಡಿ ಸರ್. ಯಾಕೆ? ಅಲ್ಲ ಸರ್, ಇಷ್ಟೆಲ್ಲಾ ಬುದ್ಧಿ ಇದೆಯಲ್ಲ ನಿಮಗೆ, ಹೊಟ್ಟೆಗೆ ಏನ್ ತಿಂತೀರಾ? ಅದು ನೀನ್ ತಿನ್ನೋದನ್ನ ನಾನು ತಿಂತೀನಲ್ಲ. ಏನ್ ಸರ್ ನೀವು ಸರ್, ಸತ್ಯ ಹರಿಶ್ಚಂದ್ರ ತಲೆ ಮೇಲೆ ಹೊಡೆದಾಗ ಹೇಳ್ತೀರಾ ಸರ್ ನೀವು? ನನ್ನ ಏನು ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿಲ್ಲ. ಯಾರು ಅನ್ಕೊಂಡೆ? ಯಾರು ಸರ್? ಸತ್ಯ ಹರಿಶ್ಚಂದ್ರನ ಅಪ್ಪನ ಮಗನ ತಂಗಿಯ ಗಂಡನ ಮೊಮ್ಮಗಳ ತಮ್ಮನ ಮಗ ಕಣೆಯ ನಾನು. ಬಾರಿ ದೊಡ್ಡದು ಸರ್ ನಿಮ್ಮ ಏನು ವಂಶ. ನಿಮ್ ತಲೆನೂ ಅಷ್ಟು ದೊಡ್ಡದಾಗಿದೆ ಬಿಡಿ. ನನಗೊಂದು ಐಡಿಯಾ ಕೊಡ್ಬೇಕಲ್ಲ. ಕೊಡಂತಾಗ ಅದಕ್ಕೇನು? ಅಲ್ಲ, ನಮ್ಮ ಮನೆ ಪಕ್ಕದಲ್ಲಿ ಒಂದು ಆಂಟಿ ಇದೆ, ಅದು ಊರ್ನವ್ರಿಗೆಲ್ಲ ಲೈನ್ ಹೊಡಿಯುತ್ತೆ, ನನಗ್ ಮಾತ್ರ ಹೊಡಿಯಲ್ಲ. ಏನು ಮಾಡಿದ್ರೆ ಒಳಗ್ ಹಾಕೋಬಹುದು. ಇಷ್ಟೇನಾ? ಅಷ್ಟೇ. ಏನಿಲ್ಲ, ಮೈಸೂರು ಮಲ್ಲಿಗೆ ಮೈಸೂರು ಪಾಕು ಕೊಟ್ಬಿಟ್ರೆ ಸಾಕು. ಡೀಲೆ ಅಷ್ಟು ಕೊಟ್ಬಿಟ್ರೆ ಸಾಕ? ಅಷ್ಟೇ. ಇವತ್ತೇ ಡೀಲ್ ಮಾಡ್ಬಿಡ್ಲಾ? ಮಾಡ್ಬಿಡ್ಬೋದು. ಗುರುವೇ ಆಶೀರ್ವಾದ ಮಾಡು. ಡೀಲ್ ಮಾಡಕ್ ಹೋಗ್ಬಿಟ್ಟಿರ್ಬೇಕು. ಮೈಸೂರು ಪಾಕು ಮಲ್ಲಿಗೆ ಹೂವ ಆಂಟಿದ್ರೆ ತುಂಬಾ ಇಷ್ಟ ಅಂತೆ. ಯಾಕೆ? ಮೈಸೂರು ಪಾಕು ಬಾಯಿಗೆ ರುಚಿ, ಇನ್ ಮಲ್ಲಿಗೆ ಹೂ ಇನ್ನು ಮದ್ವೆ ಆಗಿಲ್ಲಲ್ಲ? ನಮ್ಮ ಅಪ್ಪನಿಗೆ ಆಗಿಲ್ಲ. ಮತ್ತೆ ನೀನ್ ಹೆಂಗ್ ಹುಡ್ದೆ? ಹಿಂಗೆ. ಮತ್ತೆ ಮೈಸೂರು ಪಾಕು ಮಲ್ಲಿಗೆ ಹೂ ವಿಷಯ ನಿನ್ಗೆ ಗೊತ್ತಾಯ್ತು? ನಿನ್ ಗಂಡ ಹೇಳ್ದ? ಹೆಂಗೆ? ಅದು ಒಂದ್ ಆಂಟಿ ಸೂಪರ್ ಆಗಿದ್ದಾಳೆ, ಅವಳು ಹೆಂಗೆ ಪಟಾಯಿಸಿದ್ದು ಅಂತ ಐಡಿಯಾ ಕೇಳಿದೆ. ಈ ಐಡಿಯಾ ಕೊಟ್ಟ ತಂದೆ ಸೆಟ್ ಆಗೋಯ್ತು. ನನ್ನ ಗಂಡ ಏನಾದ್ರು ಬಂದ್ಬಿಟ್ರೆ? ನೀನ್ ಗಂಡ ಬಂದ್ರು ನನ್ಗೇನು ಮಾಡಕ್ಕಾಗಲ್ಲ. ಏನ್ ಮಾಡ್ತೀಯ ಚಿನ್ನ? ಬಂದ ತಕ್ಷಣ ಓಡೋಗ್ಬಿಡ್ತೀನಿ. ಇಂತ ಮಾತಾಡಕ್ ನಾಚಿಕೆ ಆಗಲ್ಲ? ನಾಚಿಕೆ ಪಟ್ಬಿಟ್ರೆ ಈ ತರ ಸಮಾಚಾರಗಳೆಲ್ಲ ಹೆಂಗೆ? ಐಡಿಯಾ ತಗೊಂಡು ನನ್ನ ಹೆಂಡತಿಗೆನೆ
ನೋಡು ನೋಡು ಬಲ್ಲಿ ಕಮ್ ಸ್ಟ್ಯಾಂಡ್ ಹಿಯರ್. ನೋಡು ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿದೆ. ಜಸ್ಟ್ ವೈಟ್. ಓಕೆ. ವಾವ್. ಹಲೋ ಯಂಗ್ ಮ್ಯಾನ್, ಮಿಸ್ಟರ್ ರಾಹುಲ್. ಓ, ವಾಟ್ ಕ್ಯಾನ್ ಐ ಡೂ? ಏನೂ ಇಲ್ಲ. ಈ ನನ್ನ ಅಂದವಾದ ಮೈಮಾಟನ ಈ ಸುಂದರವಾದ ನಿಮ್ಮ ಕ್ಯಾಮ್ರಾದಲ್ಲಿ ಒಂದೇ ಒಂದು ಸಾರಿ ಸೆರೆ ಹಿಡಿತೀರಾ? ವೈ ನಾಟ್? ಏನ್ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡ್ತಾ ಇಲ್ಲ, ಫೋಕಸ್ ಮಾಡ್ತಾ ಇದ್ದೀನಿ. ನೀವು ಮಾಡೋ ಫೋಕಸ್ಗೆ ಈ ಪೋಸ್ ಸಾಕಾ? ವಾವ್, ಬ್ಯೂಟಿಫುಲ್. ಆಗಿರ ಮಿಸ್ ಮಾಲಿಕ್. ಓಕೆ, ವೈಟ್, ಜಸ್ಟ್ ವೈಟ್. Wait, be smiling, okay? Wow, what a lovely smiling. Profile. ಅರೆ ಬಾಯ್, ನಮ್ದು ಹೆಂಡತಿಗೆ ಕಣ್ಣಿಂದು ರಪ್ಪೆದು ತರ ಜೋಪಾನಾಗೆ ಮಾಡಿದೆ. ನಿಮ್ದು ನೋಡಿದ್ರೆ ನಮ್ದು ಪರ್ಮಿಷನ್ ಇಲ್ಲದೆ ಫೋಟೋಗೆ ತೆಗಿತದೆ. ಅವರೇನು ತೆಗಿಯೋಕ್ ಬರ್ಲಿಲ್ಲ, ನಾನೇ ರಿಕ್ವೆಸ್ಟ್ ಮಾಡ್ಕೊಂಡೆ ಅಲ್ವಾ? ಅಯ್ಯೋ ನಕ್ಕೋ. ನಿಂದುಗೆ ಇವ್ರದ್ದು ಫೋಟೋಗೆ ತೆಗೆದು ಎಲ್ಲರದು ಕಣ್ಣಿಂದು ದಿಷ್ಟು ನಿಂದು ಮೇಲೆ ಬಿದ್ದು ಜ್ವರಾಗೆ ಬಂದ್ಬಿಟ್ರೆ ನಂದುಗೆ ಬಡ ಮನ್ಸು ಬೇಜಾರಿಗೆ ಆಗ್ತದೆ. ಕಾಲ ಕೆಟ್ಟದ್ದು ಇದೆ. ಚಲೋ ಅರೆ ಚಲೋ. ಹಲೋ, ನಾನ್ ಪಕ್ಕದಲ್ಲಿ ಇದೀನಿ ಅನ್ನೋದನ್ನ ಮರ್ತ್ ಬಿಟ್ರಾ? ನೋಡಿ, ಭಗವಂತ ಕಣ್ಕೊಟ್ಟಿರೋದು ಸೌಂದರ್ಯ ನೋಡಿ ಸವಿಯೋದಕ್ಕೆ. ಹಾ ಹರಿಕತೆ ಸಾಕು. ಇನ್ನೇನು ರಸಿಕತೆ ಬೇಕಾ?